ಬಿಗಿನರ್ಸ್ಗಳಿಗೆ ನಾನು ಹೇಳೋದು ಬಿಗಿನರ್ಸ್ಗಳಿಗೆ ಡೆಫಿನೆಟ್ಲಿ ನೀವು ಸ್ಟಾರ್ಟ್ ವಿತ್ ಅ ಸ್ಮಾಲ್ ಇನ್ವೆಸ್ಟ್ಮೆಂಟ್. ಲೆಟ್ಸೆ ನೀವು ಹೇಳಿದ್ರೆ 10,000 ರೂಪಾಯಿ ಉಳಿಸ್ಬೋದು ಅಂತ. 10,000 ರೂಪಾಯಲ್ಲಿ ನೀವು 5,000 ರೂಪಾಯಿನ SIP ಮಾಡಿದ್ರು 20 ವರ್ಷ ಮಾಡಿದ್ರೆ ಅದೇ 75 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಜೊತೆಗೆ ಇನ್ನೊಂದು 5,000 ರೂಪಾಯಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮಾಡ್ಬೋದು. ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಾನು ಹೇಳೋದು ಬಿಗಿನರ್ಸ್ಗಳಿಗೆ ETF ಹೂಡಿಕೆ ಬೆಸ್ಟು. ETF ಅಂದ್ರೇನು, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಎಕ್ಸಾಂಪಲ್ ನಿಫ್ಟಿ ಬೀಸ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಫ್ಟಿ ETF ಆರ್ ನಿಫ್ಟಿ ಬೀಸ್ ಎರಡೂ ಒಂದೇ. ಬೀಸ್ ಅಂದರೆ ಏನು, ಗ್ರೂಪ್ ಆಫ್ ಕಂಪನೀಸ್. ಇದು 280 ರೂಪಾಯಿ ಕೊಟ್ಟರೆ ನೀವು ಸಿಗುತ್ತೆ. 280 ರೂಪಾಯಿ ಕೊಟ್ಬಿಟ್ರೆ ನಿಮ್ಮ ದುಡ್ಡು 50 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಫಾರ್ಮಾ ಬೀಸ್ ಅಂದ್ರೆ ಏನು, ಎ ಗ್ರೂಪ್ ಆಫ್ ಫಾರ್ಮಾ ಕಂಪನೀಸ್. 23 ರೂಪಾಯಿ ಕೊಟ್ಟರೆ ನಿಮ್ಮ 23 ರೂಪಾಯಿನ 10 ಫಾರ್ಮಾ ಕಂಪ್ನಿಗಳು, ಮಾತ್ರೆ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ನಮ್ಮ ಜನಸಂಖ್ಯೆ 140 ಕೋಟಿ ಇದೆ. ಇಲ್ಲಿ ಮಾತ್ರೆ ತಿನ್ನೋರು ಅದು ಚಾಕ್ಲೇಟ್ ಥರ ತಿಂತವ್ರು ಈ ನಡುವೆ ಅಂತ. ಸೊ ಬೆಳಗ್ಗೆ ಒಂದು ಚಾಕ್ಲೇಟು, ಮಧ್ಯಾಹ್ನ ಒಂದು ಚಾಕ್ಲೇಟ್, ಆ ಥರ ಆಗಿರೋ ಪ್ರಪಂಚದಲ್ಲಿ ಮಾತ್ರೆ ಕಂಪ್ನಿಗಳು ಬೆಳೆಯುತ್ತಾ ಬೆಳೆಯಲ್ವ ಅಂತ ನೀವೇ ಕೇಳ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಒಂದು ಸ್ವಲ್ಪ ಪ್ರಪಂಚನ ಸ್ವಲ್ಪ ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 10 ಫ್ಲೋರ್ ಹಾಸ್ಪಿಟ್ಲ್ ಕಟ್ತಾ ಇದ್ದಾರೆ. 10 ಫ್ಲೋರ್ ಹಾಸ್ಪಿಟ್ಲ್ ಕಟ್ತಾ ಇದ್ದಾರೆ ಅಂದರೆ ಅವ್ರು ದುಡ್ಡು ಮಾಡ್ತಾ ಇದ್ದಾರಾ, ಲಾಸ್ ಮಾಡ್ಕೊಳ್ತಾರೆ? ಒಂದು ಸತಿ ಯೋಚನೆ ಮಾಡಿ. ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ನೀವೇನು ಮಾಡ್ಬೋದು, ಹಾಸ್ಪಿಟಲ್ ರಿಲೇಟೆಡ್ ಸ್ಟಾಕ್ಸ್ ಮೇಲೆ ಹೂಡಿಕೆ ಮಾಡ್ಬೋದು. ನಮ್ಮ ದೇಶದಲ್ಲಿರೋ ಹಾಸ್ಪಿಟಲ್ ರಿಲೇಟೆಡ್ ಸ್ಟಾಕ್ಸ್ ಮೇಲೆ 50% ಹೋಲ್ಡಿಂಗ್ FIIs ಇದ್ದಾರೆ, ಫಾರಿನರ್ಸ್ ಇನ್ವೆಸ್ಟ್ ಮಾಡಿ ಫಾರಿನರ್ಸ್ಗೆ ನಮ್ಮ ದೇಶದಲ್ಲಿರೋ ಹಾಸ್ಪಿಟ್ಲ್ಗಳ ಮೇಲೆ ಎಷ್ಟು ಭರವಸೆ ಇದೆ ಅಂತ.